ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಪ್ರೀತಿ ಅನ್ನೋದು ಕೇವಲ ಮನುಷ್ಯಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳಿಗೂ ಅಮ್ಮನ ಅಪ್ಪಗೆ ಮಮತೆಯ ಹಂಬಲ ಇರುತ್ತೆ ಅನ್ನೋದನ್ನ ಜಪಾನ್ನ ಈ ಘಟನೆ ಸಾಕ್ಷಿಯಾಗಿದೆ. ಜಪಾನ್ನ ಮೃಗಾಲಯವೊಂದರಲ್ಲಿರುವ ಈ ಪುಟ್ಟ ಮರಿ ಮಂಗನ ಹೆಸರು ಪಂಚ್. ತನ್ನ ಹೆತ್ತ ತಾಯಿಯೇ ತನ್ನನ್ನು ಕೈಬಿಟ್ಟಾಗ ಈ ಮರಿ ಮಂಗ ಮಾಡಿದ್ದೇನು? ಒಂಟಿತನದಿಂದ ಬಳಲುತ್ತಿದ್ದ ಇದಕ್ಕೆ ಅಮ್ಮನ ಸ್ಥಾನ ತುಂಬಿದ್ದು ಯಾರು? ಸಾಮಾಜಿಕ ಜಾಲತಾಣದಲ್ಲಿ ಕೋಟ್ಯಾಂತರ ಜನರ ಕಣ್ಣಾಳಿಗಳನ್ನು ಒದ್ದೆ ಮಾಡಿದ ಪಂಚ್ನ ಈ ಮನಕಲುಕುವ ಕತೆ ಇಲ್ಲಿದೆ ನೋಡಿ. ಜಪಾನ್ನ ಇಚಿಕಾವಾ ಸಿಟಿ ಮೃಗಾಲಯದಲ್ಲಿ ಕಳೆದ ಜುಲೈನಲ್ಲಿ ಪಂಚ್ ಜನಿಸಿತು. ಆದರೆ ವಿಧಿಯಾಟ ಬೇರೇನೋ ಇತ್ತು. ಹುಟ್ಟಿದ ಕೆಲವೇ ದಿನಗಳಲ್ಲಿ ಪಂಚ್ನ ತಾಯಿ ತನ್ನ ಮರಿಯನ್ನು ಸಾಕುವುದೇ ನಿರಾಕರಿಸಿತು. ಅಮ್ಮನ ಮಮತೆ ಸಿಗದೆ, ಹಾಲು ಸಿಗದೆ ಸೊರಗುತ್ತಿದ್ದ ಈ ಮರಿಯನ್ನು ಕಂಡು ಮೃಗಾಲಯದ ಸಿಬ್ಬಂದಿ ಕಂಗಾಲಾದರು. ತಾಯಿಯಿಂದ ದೂರಾದ ಪಂಚ್ಗೆ ಬೇರೆ ಮಂಗಗಳ ಗುಂಪು ಕೂಡ ಆಶ್ರಯ ನೀಡಲಿಲ್ಲ. ತನ್ನದೇ ಜಾತಿಯ ಮಂಗಗಳು ಪಂಚ್ನನ್ನು ಓಡಿಸಿದವು. ಕೆಲವು ಬಾರಿ ಅದರ ಮೇಲೆ ದಾಳಿ ಕೂಡ ಮಾಡಿದವು. ಅಕ್ಷರಶಃ ಪಂಚ್ ಜಗತ್ತಿನಲ್ಲಿ ಒಂಟಿಯಾಯಿತು. ಪಂಚ್ನ ಈ ಒಂಟಿತನ ಮತ್ತು ನೋವನ್ನು ಗಮನಿಸಿದ ಮೃಗಾಲಯದ ಸಿಬ್ಬಂದಿ ಒಂದು ಉಪಾಯ ಮಾಡಿದರು. ಅದಕ್ಕೆ ಅಮ್ಮನ ಸಾಮೀಪ್ಯ ನೀಡಲು ಒಂದು ಮೃಗವಾದ ಒರಾಂಗುಟ್ ಬೊಂಬೆಯನ್ನು ನೀಡಿದರು. ಪವಾಡ ಎಂಬಂತೆ ಪಂಚ್ ಆ ಬೊಂಬೆಯನ್ನು ತನ್ನ ತಾಯಿ ಎಂದು ಭಾವಿಸಿತು. ಎಲ್ಲಿಗೆ ಹೋದರೂ ಆ ಬೊಂಬೆಯನ್ನು ಬಿಟ್ಟಿರದ ಪಂಚ್ ಅದನ್ನು ಅಪ್ಪಿಕೊಂಡು ಮಲಗುತ್ತಿತ್ತು. ಇತ್ತೀಚೆಗೆ ವೈರಲ್ ಆದ ವಿಡಿಯೋದಲ್ಲಿ ಬೇರೆ ಮಂಗಗಳು ಪಂಚ್ನನ್ನು ಕಾಡಿದಾಗ ಅದು ಓಡಿ ಹೋಗಿ ಅದೇ ಬೊಂಬೆಯನ್ನು ಅಪ್ಪಿಕೊಂಡು ಅಳುವ ದೃಶ್ಯ ಎಲ್ಲರ ಎದೆ ಸೀಳುವಂತಿತ್ತು. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ವಿಶ್ವಾದ್ಯಂತ ಲಕ್ಷಾಂತರ ಜನರು ಹ್ಯಾಂಗ್ ಇನ್ ದೇರ್ ಪಂಚ್ ಎಂಬ ಹ್ಯಾಶ್ ಟ್ಯಾಗ್ ಮೂಲಕ ಪಂಚ್ಗೆ ಬೆಂಬಲ ನೀಡುತ್ತಿದ್ದಾರೆ. ಈ ಪುಟಾಣಿ ಮರಿಯನ್ನು ನೋಡಲು ಈಗ ಮೃಗಾಲಯಕ್ಕೆ ಪ್ರವಾಸಿಗರ ದಂಡೆ ಹರಿಯುತ್ತಿದೆ. ಮೃಗಾಲಯದ ಅಧಿಕಾರಿಗಳ ಪ್ರಕಾರ ಪಂಚ್ ಈಗ ನಿಧಾನವಾಗಿ ಬೇರೆ ಮಂಗಗಳ ಜೊತೆ ಬೆರೆಯಲು ಕಲಿಯುತ್ತಿದೆ. ಆದರೆ ಈಗಲೂ ಆಪತ್ತು ಬಂದಾಗ ಅದಕ್ಕೆ ನೆನಪಾಗುವುದು ಒಂದೇ ಬೊಂಬೆ. ಪ್ರಾಣಿಗಳಿಗೂ ಭಾವನೆಗಳಿವೆ, ಅವುಗಳಿಗೂ ನೋವಾಗುತ್ತದೆ ಎಂಬುದಕ್ಕೆ ಈ ಮರಿ ಮಂಗ ಜೀವಂತ ಉದಾಹರಣೆ. ಪ್ರೀತಿಗಾಗಿ ಹಂಬಲಿಸುತ್ತಿರುವ ಈ ಪುಟ್ಟ ಪಂಚ್ಗೆ ಈಗ ನೆಟ್ಟಿಗರೆಲ್ಲರೂ ಅಮ್ಮನಾಗಿದ್ದಾರೆ. ಅಮ್ಮನ ಪ್ರೀತಿ ಸಿಗದಿದ್ದರೂ ಒಂದು ನಿರ್ಜೀವ ಬೊಂಬೆಯಲ್ಲಿ ಅಮ್ಮನನ್ನು ಹುಡುಕಿಕೊಂಡು ಪಂಚ್ ಕತೆ ನಿಮಗೆ ಜೀವನದ ದೊಡ್ಡ ಪಾಠ ಕಲಿಸುತ್ತದೆ. ಈ ಮರಿ ಮಂಗ ಬೇಗ ತನ್ನ ಗುಂಪಿನೊಳಗೆ ಸೇರಿಕೊಳ್ಳಲಿ, ಅದಕ್ಕೆ ನಿಜವಾದ ಅಮ್ಮನ ಪ್ರೀತಿ ಸಿಗಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.